ಫ್ರೆಂಡ್ಸ್, ನಾನು ನಿಮ್ಮ ಅಚ್ಚುಮೆಚ್ಚಿನ ಸಾನ್ವಿತಾ. ಎಲ್ರಿಗೂ ಸುಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ಗೆ. ನಮ್ಮ ಅಮ್ಮಂಗೆ ರೆಸ್ಟ್ ಕೊಟ್ಟು ನಾನು ನನ್ನ ತಂಗಿ ಸೇರ್ಕೊಂಡು ಸಂಕ್ರಾಂತಿ ಹಬ್ಬದ ತಯಾರಿ ಮಾಡ್ತಾ ಇದ್ದೀವಿ. ನಾನು ಕಡಲೆ ಬೀಜ ಹುರ್ಕೊಟ್ಟೆ, ನನ್ನ ತಂಗಿ ಕಡಲೆಕಾಯಿ ಸಿಪ್ಪೆ ಎಲ್ಲ ತೆಗಿತಾ ಇದ್ದಾಳೆ. ನಾನು ಕೊಬ್ಬರಿ ಸಿಪ್ಪೆ ಎಲ್ಲ ತೆಗೆದು ಪೀಸ್ ಮಾಡ್ಕೊಟ್ಟಿದ್ದೀನಿ. ಅವಳು ನಿಂತ್ಕೊಂಡು ಫೋಸ್ ಕೊಡ್ತಾ ಇದ್ದಾಳೆ. ಕಡಲೆ ಹಾಸಾಕಿ ಎಳ್ಳುರ್ದು ಬೆಲ್ಲ ಬೆರೆಸಿದ್ದಾದ್ಮೇಲೆ ಸಂಕ್ರಾಂತಿಗೆ ಎಳ್ಳು ಬೆಲ್ಲ ರೆಡಿ. ನೆಕ್ಸ್ಟ್ ಡೇ ಅಮ್ಮನ ಜೊತೆ ಸೇರಿ ರಂಗೋಲಿ ಹಾಕಿ ಎಣ್ಣೆ ನೀರಲ್ಲಿ ಸ್ನಾನ ಮಾಡಿದ್ವಿ. ಒಬ್ಬಟ್ಟನ್ನ ಅಡುಗೆ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ಎಳ್ಳು ಬೆಲ್ಲ ಇಟ್ಟು ದೇವ್ರಿಗೆ ನಮಸ್ಕಾರ ಮಾಡಿದ್ದಾಯ್ತು. ಮನೇಲಿ ಹಿಂದಿನ ದಿನನೇ ಸಕ್ಕರೆ ಹಚ್ಚಿ ರೆಡಿ ಮಾಡಿದ್ವಿ. ಇನ್ನು ಸಾಯಂಕಾಲ ಎಳ್ಬಿರೋಕೆ ಹೋಗ್ಬೇಕು. ಕಬ್ಬು, ಎಳ್ಳು, ಬಾಳೆಹಣ್ಣು, ಸಕ್ಕರೆ ಹಚ್ಚಿ ಊಟ ಆದ್ಮೇಲೆ ಪ್ಯಾಕ್ ಮಾಡ್ಕೊಂಡು ರೆಡಿ ಆದ್ವಿ. ಸಾಯಂಕಾಲ ಮತ್ತೆ ರೆಡಿಯಾಗಿ ಹೆಜ್ಜೆ ಹತ್ರ ಎಳ್ಳಲ್ಲಿ ದೃಷ್ಟಿ ತೆಗೆಸ್ಕೊಂಡ್ವಿ. ಎಲ್ರ ಮನೆಗೂ ಎಳ್ಳಂಚ್ ಬಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಉತ್ತರಾಯಣದ ವರ್ಷದ ಮೊದಲನೆಯ ಹಬ್ಬ ಮುಗೀತು. ನಾನು ನನ್ನ ತಂಗಿ ಹೋಗ್ಬಿಟ್ಟು ತಾತನ ಹತ್ರ ಸಂಕ್ರಾಂತಿ ಹಬ್ಬನ ಏನಕ್ಕೆ ಆಚರಿಸ್ತಾರೆ ಅಂತ ಕೇಳಿದ್ವಿ. ಆಗ ತಾತ ಹೇಳಿದ್ರು, ಭಗೀರಥ ಭೂಮಿಗೆ ಗಂಗೆಯನ್ನ ತಂದಿದ್ದ ದಿನ ಅಂತ. ತಾತ ಎಷ್ಟೊಂದು ಕತೆಗಳನ್ನ ಹೇಳಿದ್ರು. ವರ್ಷ ಪೂರ್ತಿ ದುಡ್ದಿರುವ ಭೂಮಿ ಮತ್ತು ಹಸು ದನಗಳಿಗೆ ಧನ್ಯವಾದ ತಿಳಿಸೋದಕ್ಕೆ ಅಂತಾನು ಹೇಳಿದ್ರು. ರಾತ್ರಿ ಊಟನ ಮುಗಿಸಿ ದಿನ ಮೇಲಕ್ಕಾಗ್ತಾ ಮಲ್ಕೊಂಡ್ವಿ. ಸ್ವಲ್ಪ ಹೀಗೆ ರೀಲ್ಸ್ ಮಾಡ್ಕೊಂಡು ಈ ಹಬ್ಬದ ದಿನವನ್ನ ಕಳೆದ್ವಿ. ನಿಮ್ಮನೇಲಿ ಯಾವ ರೀತಿ ಸಂಕ್ರಾಂತಿ ಹಬ್ಬನ ಆಚರಿಸ್ತೀರಾ ಅಂತ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಅಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಂಕ್ರಾಂತಿ ಹಬ್ಬದ ವಿಡಿಯೋ ಕಳಿಸೋದಕ್ಕೆ ಲೇಟ್ ಆಯಿತು, ಸಾರಿ. ಹ್ಯಾಪಿ ಸಂಕ್ರಾಂತಿ.